ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀಂ ಶ್ರೀಯೈಂ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಹಣ ಬೇಕೇ ಬೇಕು. ಪ್ರತಿಯೊಬ್ಬರು ಏನೇ ವಿಚಾರಗಳಾಗಲಿ ಹಣಕಾಸಿನ ವ್ಯವಸ್ಥೆ ಸರಿ ಇರಬೇಕು, ನೆಮ್ಮದಿ. ಇವತ್ತಿನ ಜಗತ್ತಿಗೆ, ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಹಣಕಾಸು ಬಹಳ ಮುಖ್ಯ. ನಾವು ಕೆಲವರು ಹೇಳ್ತೀವಿ, ಗುರುಗಳೇ ನಾವೆಲ್ಲ ಕೆಲಸ ಮಾಡ್ತೀವಿ, ಹಣನೇ ಉಳಿಯಲ್ಲ, ಹಾಗೆ ಹಣ ಖರ್ಚಾಗ್ತದೆ, ಏನೇ ಬಂದರೂ ಸಾಲ ಸೂಲ ಮತ್ತೊಂದು EMI ಎಲ್ಲ ಖರ್ಚಾಗಿ ಝೀರೋ ಆಗಿಬಿಡುತ್ತೆ ಗುರುಗಳೇ. ಅಫ್ಕೋರ್ಸ್ ಸತ್ಯ. ಯಾಕೆಂದರೆ ಇವತ್ತು ನೀಡ್ಸ್ ಜಾಸ್ತಿ ಆಗಿದೆ. ಯಾವಾಗ ನೀಡ್ಸ್ ಜಾಸ್ತಿ ಆಗ್ತಾ ಬರ್ತದೋ ಯೂಶ್ವಲಿ ನಮಗೆ EMI ತೊಗೊಳ್ತೀವಿ, ಕ್ರೆಡಿಟ್ಸ್ ಕಾರ್ಡ್ಸ್ ತೊಗೊಳ್ತೀವಿ, ಎಕ್ಸೆಟ್ರಾ ಹೋಗ್ತಲೇ ಇರ್ತೀವಲ್ವ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಯೂಶ್ವಲಿ ನಾವು ಈಗ 80,000 90,000 ಕೊಟ್ಟು ಬೈಕ್ ತೊಗೊಳ್ತಿದ್ದರು 2.5 ಲಕ್ಷಕ್ಕೆ ಹೋಗಿದ್ದೀವಿ, 3 ಲಕ್ಷ 4 ಲಕ್ಷ 5 ಲಕ್ಷ. ದೆರ್ ಈಸ್ ನೋ ಎಂಡ್ಲೆಸ್ ಪ್ರೋಸೆಸ್. ಬಟ್ ಮಾಡ್ರೇಟ್ಲಿ ಕೆಲ ವಿಚಾರಗಳನ್ನು ತೊಗೊಂಡಾಗ ಕೆಲವರು ಆಗಂಬ ಶ್ರೀಮಂತರಿರ್ತಾರೆ, ದೇ ಕುಡ್ ಬಿ ಲೈಕ್ ದಟ್. ಬಟ್ ಮಾಡ್ರೇಟಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಹಣ ಉಳಿತಾಯ ಬೇಕು. ಅಫ್ಕೋರ್ಸ್ ನಾವು 1,000 10,000 15,000 ಲಕ್ಷ ಈಗ ಉಳಿಸ್ತಾ ಬಂದಷ್ಟು ಕೂಡ ನಮ್ಮ ಸೆಕ್ಯೂರಿಟಬಲ್ ಲೈಫ್ಗೆ ಒಂದು ಪೊಟೆನ್ಷಿಯಾಲಿಟಿ ಸಿಗ್ತದೆ, ಹೌದಲ್ವೋ? ಅದು ಸತ್ಯನೇ ಕೂಡ. ನಾವಿವತ್ತು ಹಣಕಾಸಿನ ವೃದ್ಧಿ ಆಗಬೇಕು, ಹಣಕಾಸು ಚೆನ್ನಾಗಿ ಬರಬೇಕು ಗುರುಗಳೇ. ನಾನು ಕೆಲಸಕ್ಕೆ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ಅಫ್ಕೋರ್ಸ್ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್. ನಾವು ಯೂಶ್ವಲಿ ಧನಾಧಿಪತಿ ಅಂತ ನೋಡ್ತೀವಿ ಜಾತಕದ ಪ್ರಕಾರ. ಜನಾಧಿಪತಿ ಆಗಿರ್ತಕ್ಕಂಥದ್ದು ನಷ್ಟಸ್ಥಾನದಲ್ಲಿ ಕೂತಿದ್ದಾನೋ, ಹಾಗೆ ಕ್ರೂರ ಗ್ರಹಗಳ ಸಂಯೋಗ ಇದೆಯೋ, ನಷ್ಟಾಧಿಪತಿ ಜೊತೆಲಿ ಕೂತಿದ್ದಾನೋ, ನಷ್ಟಭಾವದಲ್ಲಿ ಕೂತಿದ್ಯೋ, ಇವೆಲ್ಲ ವಿಚಾರಗಳನ್ನು ಅಫ್ಕೋರ್ಸ್ ನೋಡ್ತೀವಿ. ಹಾಗೆ ಕೆಲವೊಂದು ದಶಾಭುಕ್ತಿಗಳು ಕೂಡ ನಮ್ಮ ಹಣಕಾಸಿನ ನಿರ್ಣಯವನ್ನು ಮಾಡ್ತದೆ. ಬಟ್ ಜನರಲ್ ಆಗಿ ನಾವು ಯೂಶ್ವಲಿ ಒಂದು ತಂತ್ರಗಳ ಮೂಲಕ ಈ ಕೆಲಸಗಳನ್ನು ಮಾಡಿಕೊಂಡಾಗ ಯೂಶ್ವಲಿ ಧನ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ. ಕೇವಲ ನೀವು ಶುಕ್ರವಾರ ಮತ್ತು ಶನಿವಾರಗಳಂದು ಈ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ನಿಮ್ಮ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತದೆ. ಹೇಗೆ ಮಾಡ್ತಕ್ಕಂಥದ್ದು? ಶುಕ್ರವಾರಗಳಂದು ನೀವು ಮಾಡ್ತಕ್ಕಂಥ ಏಕೈಕ ಸರಳವಾಗಿರ್ತಕ್ಕಂಥ ಕೆಲಸ, 1.25 kg ಕಡಲೆಕಾಳನ್ನು ತಗೋಬೇಕು. ಅದನ್ನು ಶುಕ್ರವಾರ ರಾತ್ರಿ ನೀರಲ್ಲಿ ನೆನೆಸಿಬಿಡಿ. ಬೆಳಗ್ಗೆ ಇದಕ್ಕೆ ಭಾಳ ಮುಖ್ಯವಾಗಿ ಸಾಸಿವೆ ಎಣ್ಣೆಯಿಂದ ಇದನ್ನು ಬೇಯಿಸಬೇಕು. ಅಂದರೆ ನೀರು ಹಾಕಿ ಬೇಯಿಸಿ, ಒಗ್ಗರಣೆ ಮತ್ತೊಂದು ಹಾಕಿ ಬರೀ ಸಾಸಿವೆ ಎಣ್ಣೆಗೆ ಬೇಯಿಸ್ಬೇಕಾ ಗುರುಗಳೇ ಅಂತಕ್ಕಂಥ ವಿಚಾರಗಳನ್ನು ತಗೊಳ್ಳೋದಾದರೆ, ಅಫ್ಕೋರ್ಸ್ ಸ್ವಲ್ಪ ಈ ಕಡಲೆಕಾಳು ಉಸ್ಲಿ ನೆನೆಸಿಟ್ಟಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ, ಉಸ್ಲಿಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಒಗ್ಗರಣೆ ರೀತಿಯಲ್ಲಿ ಸಾಸಿವೆ ಕಾಳಿನ ಎಣ್ಣೆಯನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆ ಬೆಳಿಗ್ಗೆ ಇದರಲ್ಲಿ 1 ಭಾಗವನ್ನು, ಇದನ್ನು 3 ಭಾಗ ಮಾಡಿಕೊಳ್ಳಿ. ಈ ಕಡಲೆಕಾಳು ಉಸ್ಲಿಯನ್ನು 3 ಭಾಗವನ್ನು ಮಾಡಿಕೊಂಡು 1 ಭಾಗವನ್ನು ಕೋಣಕ್ಕೆ ತಿನ್ನಿಸ್ಬೇಕು. ಇದೊಂದು ಸ್ವಲ್ಪ ಟಫ್ ಸಬ್ಜೆಕ್ಟ್ ಆಗ್ಬೋದು, ಬಟ್ ಕೋಣ ಹುಡಿಕೊಂಡು ಎಲ್ಲೋಗಲಿ ಗುರುಗಳೇ ಅಂದರೆ ಸಾಧ್ಯವಾದರೆ ಮಾಡಬೇಕು ಅಂದರೆ ಇದನ್ನು ಮಾಡಲೇಬೇಕಾಗುತ್ತೆ. ಕೋಣಕ್ಕೆ ಅದನ್ನು ತಿನ್ನಿಸ್ಬೇಕು. 2ನೇ ಒಂದು ಭಾಗವನ್ನು ರೋಗಿಗಳಿಗೆ ಕೊಡಬೇಕು, ಯಾರಾದರೂ ರೋಗಿಗಳಿಗೆ. ಹಾಗಾದರೆ ರೋಗಿಗಳು ಕೊಟ್ಟರೆ ಸಮಸ್ಯೆ ಆಗಲ್ಲ. ಅಫ್ಕೋರ್ಸ್ ಈ ಥರದ್ದು ಯೂಶ್ವಲಿ ಆರೋಗ್ಯ ಕೊಡುತ್ತೆ ಸಾಸಿವೆ ಎಣ್ಣೆ ಎಲ್ಲ. ಒಳ್ಳೆಯ ಸಾಸಿವೆ ಎಣ್ಣೆ ಆರೋಗ್ಯ ಕೊಡ್ತದೆ. ರೋಗಿಗಳಿಗೆ ಕೊಡಿ. 3ನೇ ಭಾಗವನ್ನು, ಇದು ಭಾಳ ಮುಖ್ಯ, ತಾವು 13 ಬಾರಿ ನೀವಾಳಿಸಿ ಅದನ್ನು ಯಾವುದಾದ್ರೂ ಒಂದು ವೃತ್ತ, ಅಂದರೆ ಸರ್ಕಲ್ ಇರ್ತಕ್ಕಂಥ ಪ್ರದೇಶದಲ್ಲಿ, 4 ರಸ್ತೆ 3 ರಸ್ತೆ ಇರ್ತಕ್ಕಂಥ ಪ್ರದೇಶದಲ್ಲಿ ಇಟ್ಟುಬಿಟ್ಟು ಬರಬೇಕು. ಇದನ್ನು ಸರಿಸುಮಾರು 7 ಶುಕ್ರವಾರಗಳ ಕಾಲ ಕಂಟಿನ್ಯೂಯಸ್ ಮಾಡಿ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಶುಕ್ರವಾರ ಕಡಲೆಕಾಳು ನೆನೆಸಿಡಿ, ಬೆಳಗ್ಗೆ ಎದ್ದದನ್ನು ಶನಿವಾರಗಳಂದು ಬೇಯಿಸಿದ ನಂತರ ಅದಕ್ಕೆ ಸಾಸಿವೆ ಎಣ್ಣೆಯಿಂದ ಒಗ್ಗರಣೆಯನ್ನು ಮಾಡಿ, ತದನಂತರದಲ್ಲಿ 3 ಭಾಗವನ್ನು ಮಾಡಿ, ಒಂದು ಕೋಣ, ಒಂದು ರೋಗಿ, ಒಂದು ತಾವು ಸ್ವತಃ ತಾವೇ ನಿವಾಳಿಸಿ ವೃತ್ತದಲ್ಲಿ ಇಡಬೇಕು. ಇದನ್ನು 7 ಶುಕ್ರವಾರಗಳು ಮಾಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಶನಿವಾರಗಳಂದು ಕಂಟಿನ್ಯೂ ಮಾಡಿ. ಶನಿವಾರ ಇದಾದ ಪ್ರೋಸೆಸ್ ಆದಮೇಲೆ ಶುಕ್ರವಾರದ ಮುಗೀತು, ಹಾಗೆ ಶನಿವಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಶನಿವಾರ ಏನು ಮಾಡಬೇಕು? ಭಾಳ ಮುಖ್ಯವಾಗಿ ಸೂರ್ಯ ಅಸ್ತವಾಗುವ ಅವಧಿಯಲ್ಲಿ, ಸೂರ್ಯ ಅಸ್ತ ಆಗ್ತಕ್ಕಂಥ ಸಮಯದಲ್ಲಿ ಉಪ್ಪು ಹಾಗೆ ಖಾರರಹಿತ
ನೋಡ್ಕೊಳ್ಳಿ, ಉಪ್ಪು ಮತ್ತು ಖಾರರಹಿತವಾಗಿರ್ತಕ್ಕಂಥ 2 ಉದ್ದಿನ ವಡೆಯನ್ನು ಮಾಡಿ. ಉಪ್ಪು ಇರಬಾರ್ದು, ಖಾರನೂ ಇರಬಾರ್ದು ಅಂಥ ಉದ್ದಿನ ವಡೆಯನ್ನು ಮಾಡಬೇಕು. ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು. ಮೊಸರು ಜಾಸ್ತಿ ಅಲ್ಲ, ಸ್ವಲ್ಪ ಮೊಸರು ಹಾಕಿ ಸಿಂಧೂರವನ್ನು ಅದರ ಮೇಲೆ ಹಾಕಬೇಕಾಗ್ತದೆ. ನಾನು ಹೇಳೋ ಅರ್ಥ ಆಗ್ತಾ? ನಿಮಗೆ ಮೊಸರು ಹಾಕಬೇಕು, ಸಿಂಧೂರವನ್ನು ಅದರ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಂತರ ಆ ವಡೆಯನ್ನು ಅರಳಿ ಮರದ ವೃಕ್ಷದ ಕೆಳಗಡೆ ಇರಿಸಿ ಬರಬೇಕು. ಜೊತೆಗೆ ಬಂದು ಕೈಕಾಲುಗಳನ್ನು ತೊಳ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಇದನ್ನು 21 ಶನಿವಾರಗಳು ಸಂಧ್ಯಾ ಸಮಯದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. 2 ಉದ್ದಿನ ವಡೆ, ಖಾರರಹಿತ, ಉಪ್ಪು ಸಹಿತ ಅಲ್ಲ, ರಹಿತ, ಲೆಸ್. ಈ ವಡೆಯನ್ನು ಮಾಡಿ ಮೊಸರು ಹಾಕಿ ಅದಕ್ಕೆ ಸಿಂಧೂರವನ್ನು ಅಂದರೆ ಕುಂಕುಮವನ್ನು ಇಟ್ಟು ಅರಳಿ ವೃಕ್ಷದ ಕೆಳಗಡೆ ಇಟ್ಟು ಪ್ರಾರ್ಥನೆ ಮಾಡಿ ಕೈಕಾಲು ತೊಳ್ಕೊಂಡು ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ತಾವು. ಇದನ್ನು 21 ಶನಿವಾರಗಳಂದು ಮಾಡಿ. ಖಂಡಿತವಾಗಿ ಧನವೃದ್ಧಿ ಇರ್ತಕ್ಕಂಥ ಸಮಯ ಬರುತ್ತೆ. ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದು ಶನಿವಾರಗಳಂದು ಸಾಧ್ಯವಾದರೆ ನೀವು ಕೇವಲ, ನಾನೀಗಾಗಲೇ ಹೇಳಿದ್ದೇನೆ, ಮತ್ತೆ ಪದೇ ಹೇಳ್ತಾ ಇದ್ದೇನೆ, 1 ಹುಣಸೆ ಟೊಂಗೆ ಅಥವಾ ಸಣ್ಣ ಒಂದು ಕಡ್ಡಿಯನ್ನು ಮಳೆ ಥರ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಅವತ್ತು ಹೊಡಿತಕ್ಕಂಥ ಕೆಲಸ ಮಾಡಿ. ಇದು ಶನಿವಾರಗಳಂದೇ ಮಾಡ್ಬೋದು, ತೊಂದರೆ ಇಲ್ಲ. ಹಾಗೆ ಅದೇ ಒಂದು ಸಣ್ಣ ಕಡ್ಡಿಯನ್ನು ನೀವು ಹಣ ಇಡ್ತಕ್ಕಂಥ ಪೆಟ್ಟಿಗೆಯಲ್ಲಿಡಿ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ದೃಷ್ಟಿದೋಷ ಇದ್ದರೆ ನಿವಾರಣೆ ಆಗ್ತದೆ, ಹಣಕಾಸಿನ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ. ಕೇವಲ ಶುಕ್ರವಾರ ಶನಿವಾರ ಯಾರು ಇದನ್ನು ರಿಪಿಟೇಷನ್ಸ್ ಮಾಡಿ, ಒಂದು ಸತಿ ರಿಪಿಟೇಷನ್ಸ್ಗೆಲ್ಲ ಸ್ವಲ್ಪ ಮಟ್ಟಿಗೆ ಬೇಗ ಗ್ರೋತ್ ಆಗಲ್ಲ. ಯಾವಾಗ ಅನಿಸುತ್ತೋ ಅವಾಗ ಇದನ್ನು ರಿಪಿಟೇಷನ್ಸ್ ಮಾಡಿ. ಅಫ್ಕೋರ್ಸ್ ನಿಮಗೆ ಹಣದ ಒಂದು ಅಡಚಣೆ ದೂರ ಆಗ್ತದೆ. ಅಟ್ಲೀಸ್ಟ್ ನಾವು ನೆಮ್ಮದಿಯಾಗಿ ಏನಾದರೂ ಒಂದು ಕಾರ್ಯಗಳಲ್ಲಿ ವ್ಯಾಪಾರ ಮಾಡ್ತಿದ್ದೀವೋ, ಮತ್ತೊಂದು ಮಾಡ್ತಿದ್ದೀವೋ, ಸ್ವಲ್ಪ ಸಂಬಳ ಜಾಸ್ತಿ ಆಗ್ತದೋ, ಇದೇ ರೀತಿಯಾಗಿ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ, ಧನವೃದ್ಧಿ ಆಗುತ್ತೆ, ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.